ಹುಬ್ಬಳ್ಳಿಯ ಕಾರ್ಪೊರೇಟರ್ ಪುತ್ರಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಇದು ಪ್ರೀತಿ ಪ್ರೇಮ ಅಲ್ಲ, ಇದು ಲವ್ ಜಿಹಾದ್ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ವಿಜಯಪುರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ವಿಜಯಪುರ ನಗರದಲ್ಲಿ ಸೋಮವಾರ ಸಂಜೆ 4:15 ಗಂಟೆಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಜನಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವ ಲವ್ ಜಿಹಾದ್ ಇದಾಗಿದ್ದು ಹಿಂದೂ ಹುಡುಗಿಯರು ಎಚ್ಚರಿಕೆಯಿಂದ ಇರಬೇಕು. ನೇಹಾವನ್ನು 14 ಬಾರಿ ಚುಚ್ಚಿ ಹತ್ಯೆ ಮಾಡಲಾಗಿದೆ. ಇದುವೇ ಇಸ್ಲಾಂ ಪ್ರಕ್ರಿಯೆ ಆಗಿದೆ. ಇದರ ಹಿಂದೆ ದೊಡ್ಡ ಜಾಲ ಇದೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ನಮಸ್ಕಾರ. ಇತ್ತೀಚೆಗೆ ಎರಡು ಮೂರು ದಿನದ ಹಿಂದೆ ಹುಬ್ಬಳ್ಳಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂಥ ಹಾಡು ಹಗಲೇ ಕೊಲೆ, ಅತ್ಯಂತ ಹೇಯಕರವಾದ ಕ್ರೌರ್ಯದಿಂದ ಕೂಡಿದಂಥ ಈ ಕೊಲೆ ಕಳೆದ 25-30 ವರ್ಷದಿಂದ ನಾವು ಲವ್ ಜಿಹಾದ್ ಸಂಬಂಧಪಟ್ಟಾಗ ಹೇಳ್ತಾನೆ ಇದೀವಿ. ಇದು ಪ್ರೀತಿ ಪ್ರೇಮ ಅಲ್ಲ, ಇದು ಜಿಹಾದ್. ಇದು ಮತಾಂತರಗೋಸ್ಕರ, ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರ ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅಂತನ್ನುವಂಥದ್ದು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ. ಆದರೂ ಪೋಷಕರ ನಿರ್ಲಕ್ಷ್ಯದಿಂದಲೋ ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳು ಆಗ್ತಾನೆ ಇದ್ದಾವೆ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೆ. ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ. ಕೇರಳ ಒಂದೇ ರಾಜ್ಯದಲ್ಲಿ 2 ವರ್ಷದಲ್ಲಿ 3,000 ಹುಡುಗಿಯರ ಮತಾಂತರ ಆಗಿದೆ. ಅದರಲ್ಲಿ 1,200 ಹುಡುಗಿಯರು ಕ್ರಿಶ್ಚಿಯನ್ರು. ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂತ ಪ್ರಕ್ರಿಯೆ ನಡೀತಾನೇ ಇದೆ. 2 ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂತ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಅವನು ಮದುವೆ ಆಗತ್ತೆ. ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ, 3 ಮಕ್ಕಳಿದ್ದಾರೆ ಅಂತ ಗೊತ್ತಾಗತ್ತೆ. ಅವಾಗ ಅವಳು ಡೈವರ್ಸ್ ತಗೊಳಕ್ಕೆ ಹೊರಗೆ ಬಿಡ್ತಾಳ. ಅವಳು ಗದಗ್ ನಗರ ಒಂದೇ ಒಂದು ಅವಕಾಶ ಯಾಕೆ ಇಲ್ಲಿ ಕಳೆದ ಬಾರಿ ಕೂಡ ಭಾಗಿಯಾಗಿದ್ವಿ, ನನಗೂ ಕೊಟ್ಟಿರ್ತೀವಿ. ನಾವು ಕೂಡ ಹಲವಾರು ಬಾರಿ ಆಕಾಂಕ್ಷೆ ಬೆಳಗಾಂ ಕೇಳಿದ್ವಿ. ಬೆಳಗಾಂ ಕ್ಷೇತ್ರ ಇಲ್ಲಿವರೆಗೆ ನಾನು ರಾಜಕೀಯದಲ್ಲಿ ಪ್ರಯತ್ನ ಮಾಡಿದೆ. ಇವತ್ತೇನು ಹೇಳಿದೆ, ನಮ್ಮ ಕಾರ್ಯಕರ್ತರ ಗೂಂಡಾ ಆಕ್ಟ್ ಇರ್ಬೋದು, ರೌಡಿ ಸೀಟರ್ ಇರ್ಬೋದು, ಸೊ ಆ ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಸ್ವಲ್ಪ ನಾನು ಸ್ಪಂದಿಸಬೇಕು ಅನ್ನುವಂಥ, ಹಿಂದುತ್ವದ ಕಾರ್ಯಕರ್ತರಿಗೆ ಬಲ ತುಂಬಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನಾನು MP-ಗೂ ಪ್ರಯತ್ನ ಮಾಡಿದೆ, MLA-ಗೂ ಪ್ರಯತ್ನ ಮಾಡಿದೆ. ಆದ್ರೆ ವಿಫಲ ಆದ, ನಾನು ಫೇಲ್ ಆಗಿದ್ದೀನಿ. ನಾನು ಯಾಕೋ ಪ್ರಮೋದ್ ಮುತಾಲಿಕರು ಹೋರಾಟಕ್ಕೆ ಮಾತ್ರ ಇರಲಿ ಅಂತನ್ನುವಂಥದ್ದು ಜನಸಾಮಾನ್ಯರದ್ದು ಅಥವಾ ಈ ಪಕ್ಷದ್ದು ಅಥವಾ ಈ ಪರಿವಾರದ್ದು ಉದ್ದೇಶ ಇದೆ ಗೊತ್ತಿಲ್ಲ. ಆದರೆ ನನಗೆ ಬೇಕು ಅಂತ ಹೇಳಿ ನಾನು ಬಲವಾಗಿ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲ ಅಥವಾ ಅವತ್ತಿನಿಂದನೇ ಇನ್ನು ಸಾಕು, ಚುನಾವಣೆ ರಾಜಕೀಯ ಸಾಕು, ಮತ್ತು ರಾಜಕೀಯ ಪಕ್ಷಗಳ ಕೆಲಸ ಮಾಡುವಂಥದ್ದು ಸಾಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ನಾನಿದೆ. ಮೋದಿಯವರ ಬಗ್ಗೆ ಹೇಳ್ತಾ ಇಲ್ಲ, ಸಂಸದರ ಬಗ್ಗೆನೇ ಹೇಳ್ತಾ ಇಲ್ಲ. ಇಲ್ಲಿವರೆಗೆ ಸಾಕಷ್ಟು ಜನ ಸಂಸದರು
ಇವತ್ತು ಜನಸಾಮಾನ್ಯರ ಮಾತನಾಡುವ ಮಟ್ಟಿಗೆ ಬಂದಿದೆ. ಯಾವುದು ಆಗಬೇಕು ಅದನ್ನ ಮಾಡ್ತಾ ಇಲ್ಲ, ಪೂರ್ಣ ಏನೂ ಮಾಡಿಲ್ಲ ಅಂತನ್ನೋದು ನಾನು ಹೇಳ್ತಾ ಇಲ್ಲ. ಮಾಡಿರ್ಬೋದು, ಕೇಂದ್ರ ಸರ್ಕಾರದ ಅನುದಾನದ ತಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿರ್ಬೋದು. ಆದರೆ ಯಾವುದು ಆಗಬೇಕು ಅದನ್ನು ನಾನು ಅವ್ರ ಮುಂದೆ ಇಡ್ತಾ ಇದ್ದೇನೆ. ಸರ್ಕಾರಿ ಶಾಲೆಗಳನ್ನ ಎಲ್ಲಿ ಬಚಾವ್ ಮಾಡಿದ್ದಾರೆ ಅಂತ ಅನ್ನೋದು ಹೇಳಿ MP ಗಳು ಇಡ್ಲಿ ಸ್ವಲ್ಪ ಮುಂದೆ. ಸರ್ಕಾರಿ ಹಾಸ್ಪಿಟಲ್ಗಳನ್ನ ಹೇಳಿ ಅವರು ಕೇಂದ್ರ ಸರ್ಕಾರವೇ ಒಂದು ರೂಲ್ಸ್ ಮಾಡಬಹುದಲ್ಲ, ಮಾಡಬೇಕು ಅಲ್ಲ. ಅದನ್ನೇ ನಾನು ಹೇಳೋದು, ಇಲ್ಲಿ MP ಗಳ ಒತ್ತಾಯ ಮಾಡಬೇಕದನ್ನ. MP ಗಳು ನೀವು ಬಾಯಿ ಬಿಡಬೇಕು, ಪಾರ್ಲಿಮೆಂಟ್ ಒತ್ತಾಯ ಮಾಡಬೇಕು, ಪ್ರಶ್ನೆ ಕೇಳಬೇಕು. ನಾನು ಅದಕ್ಕೆ ಇನ್ನು ಮುಂದೆ ನೀವು ನನ್ ಮುಗಿತು ಕೆಲಸ, ಇನ್ನು ಮತ್ತೆ ಮುಂದಿನ 5 ವರ್ಷ ಅಂತಲ್ಲ, ನಾವು ಬಿಡಲ್ಲ, ಇನ್ನು ಬಿಡಲ್ಲ. ಇನ್ನು ಮನೆ ಮುಂದೆ ನಿಮ್ಮ ಧರಣಿ ಕೂತ್ಕೊಳ್ಳೋವ್ರೆ ನಮ್ಮ ಬೇಡಿಕೆ ಇಟ್ಕೊಂಡು ನಿಮ್ಮ ಮನೆ ಮುಂದೆ ಕೂತ್ಕೊಳ್ಳೋರು, ಕಚೇರಿ ಮುಂದೆ, DC ಆಫೀಸ್ ಮುಂದೆ ಅಲ್ಲ. ಅವರು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾರೆ. ಇಲ್ಲಿವರೆಗೆ ಅದನ್ನೇ ಮಾಡಿದ್ದೀನಿ. ಯಾರದೇ ಏನೇ ತಪ್ಪಿದ್ರು ಕೂಡ ನಾನು ಮುಲಾಜ್ ಇಲ್ಲದೆ ಹೇಳ್ತಾ ಬಂದಿದ್ದೀನಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. 28ಕ್ಕೆ 28 BJP MP ಗಳು ನಿದ್ದೆ ಮಾಡೋಂಗಿಲ್ಲ. ಆದ್ರೆ ನಿಮ್ಮನ್ನೇ ಗೆಲ್ಸೋದು, ನಿಮಗೆ ಓಟ್ ಹಾಕೋದು. ಈಗ ಹಿಂದುತ್ವಕ್ಕಾಗಿ ದುಡ್ಡು ಬೇಕು, ಜಾತಿ ಬೇಕು, ಈ ರೀತಿ ಇದ್ದಂತ ವ್ಯಕ್ತಿಗಳ ಒಳಗಡೆ ಹೋಗ್ಬೋದು. ನಮ್ಮ ಹತ್ರ ಎರಡೂ ಇಲ್ಲ. ಈಗ ಒಂದು ನಿಮಿಷದಿಂದ ನೀವೇನು ಹೇಳಿದ್ರಿ, ಈಗ BJPಯ ಲೋಕಸಭಾ ಅಭ್ಯರ್ಥಿಗಳಿಗೆ ಹಾಕ್ತೀವಿ, ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ. ಈಗ ರಾಜಕೀಯದಿಂದ ದೂರಗಳಿಂದ ನಿಂತಿದ್ದೀವಿ. ಮೋದಿಗೋಸ್ಕರ, ಮೋದಿ ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಅವಶ್ಯಕತೆ ಇರುವಂತಹ ನಾಯಕತ್ವ. ಸೊ ಮೋದಿ ಇದ್ರೆ ಈ ದೇಶದ ಉಳಿವಿನ ಪ್ರಶ್ನೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಈ ಕ್ಷೇತ್ರದ ಅಥವಾ ಟೋಟಲ್ ನಮ್ಮ ಕ್ಷೇತ್ರದಲ್ಲಿ ನಾವು ಮೋದಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ವಿನಃ ಯಾವುದೇ ಪಕ್ಷ ವ್ಯಕ್ತಿ ಅಂತ ಇಲ್ಲ. ಈ ಹಿಂದೆ ತಾವು BJPಯಲ್ಲಿ ವ್ಯಾಪಕವಾಗಿ, ಅಂದ್ರೆ CM ಬೊಮ್ಮಾಯಿ ಅವರಿದ್ದಾಗ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಕೆಂಡಾಮಂಡಲವಾಗಿ ಮಾತಾಡಿದ್ರಿ. ಈ ಚುನಾವಣೆಯಲ್ಲಿ ನಿಮಗೆ ಅಲ್ಲ, ಭ್ರಷ್ಟಾಚಾರದ ಅವರ ಪರಿಣಾಮದಿಂದ ಅವರು ಅನುಭವಿಸಿದರು. ವಿಧಾನಸಭೆ ಇದರಲ್ಲಿ ಏನು ಮಾಡ್ಬೇಕು, ಜನನೇ ಸರಿಯಾಗಿ ಉತ್ತರ ಕೊಟ್ಟರು. ಈಗ ಮೋದಿ ನಾವು ಕೇಂದ್ರ ನಮ್ಮ ದೇಶದ ಭದ್ರತೆ ಸುಭದ್ರತೆ ದೃಷ್ಟಿಯಿಂದ, ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಮೋದಿ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ನಾವು ಈ ಮಾದರಿಯಲ್ಲಿ MP ಗಳ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ.